ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಎಚ್ ಎನ್ ರೇವಣ್ಣವರು ಮತ್ತು ಆ ಸಮಿತಿ ಉಪಾಧ್ಯಕ್ಷರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಮಿಸಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದರ ವಿಚಾರವನ್ನು ತಮ್ಮ ಮುಂದೆ ತಮ್ಮ ಮುಖಾಂತರ ಜಿಲ್ಲೆಯ ಎಲ್ಲ ಫಲಾನುಭವಿಗಳಿಗೆ ಮಾಹಿತಿಯನ್ನು ತಲುಪಿಸಬೇಕು ಅನ್ನೋ ಒಂದು ವಿಚಾರವಾಗಿ ಇವತ್ತು ತುರ್ತು ಪತ್ರಿಕಾಗೋಷ್ಠಿಯನ್ನು ನಮ್ಮ ಜಿಲ್ಲೆಯ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಹಿರಿಯರಾದಂಥ ಅಲ್ಲೂರಿ ರಮೇಶಣ್ಣವರು ಪತ್ರಿಕಾಗೋಷ್ಠಿ ಆಯೋಜನೆ ಮಾಡಬೇಕು ಅಂತ ಹೇಳಿದ ತಕ್ಷಣ ತಾವೆಲ್ಲ ಬಂದಿದ್ವಿ. ಮತ್ತು ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಜಿಲ್ಲಾಧ್ಯಕ್ಷರಾದಂಥ ರಮೇಶಣ್ಣವರಿಗೂ ಗ್ಯಾರಂಟಿ ಸಮಿತಿ, ಅದೇ ಚಿಕ್ಕಬಳ್ಳಾಪುರ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಜಯರಾಮಣ್ಣವರಿಗೂ, ಗುಡುಬಂಡೆ ಸಮಿತಿಯ ಅಧ್ಯಕ್ಷರಾದಂಥ ಆಂಜನೇಯಣ್ಣವರು, ರಮೇಶ್ ಅವರು ಮತ್ತು ಶ್ರೀಧರ್ ಅವರು ಇನ್ನೂ ನಾನು ಸ್ವಾಗತವನ್ನು ಬಯಸ್ತಾ 3ನೇ ತಾರೀಕು ಬರ್ತಕ್ಕಂಥ ಕಾರ್ಯಕ್ರಮದ ವಿಚಾರವನ್ನು ಏನೇನು ಕಾರ್ಯಕ್ರಮ ಆಯೋಜನೆ ಆಗಿದೆ ಅನ್ನೋದ್ರ ಬಗ್ಗೆ ರಮೇಶ್ ಅಣ್ಣವರು ತಮಗೆ ತಿಳಿಸ್ಕೊಡ್ತಾರೆ. ಎಲ್ರಿಗೂ ಜಿಲ್ಲಾಧ್ಯಕ್ಷರಾದ ಕೇಶವರವರೇ, ವೇದಿಕೆಯಲ್ಲಿರುವ ಗ್ಯಾರಂಟಿ ಸಮಿತಿಯ ಎಲ್ಲ ಸದಸ್ಯರುಗಳೇ, ಮಾಧ್ಯಮ ಸ್ನೇಹಿತರೆ, ಮೊದಲನೇದಾಗಿ ಮತ್ತೊಮ್ಮೆ ನಾನು ನಿಮಗೆಲ್ಲ ಸ್ವಾಗತ ಕೋರ್ತಾ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷನಾಗಿ ಜಿಲ್ಲಾ ಗ್ಯಾರಂಟಿ ಸಮಿತಿ ಪರವಾಗಿ ಸ್ವಾಗತವನ್ನು ಕೋರೋಣ. ಕರ್ನಾಟಕ ರಾಜ್ಯದಲ್ಲೇ ವಿಶೇಷವಾಗಿ ಮೊಟ್ಟ ಮೊದಲನೇ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಬೃಹತ್ ಕಾರ್ಯಾಗಾರವನ್ನ ಬರುವ 3ನೇ ತಾರೀಕು ನಾಳಿದ್ದು ಬುಧವಾರ 10:00 ಸರಿಯಾಗಿ ಜಿಲ್ಲಾಧಿಕಾರಿ ಕಚೇರಿಯ ಜಿಲ್ಲಾ ಪಂಚಾಯತ್ ಆಡಿಟೋರಿಯಂ ಅಲ್ಲಿ ಆಯೋಜಿಸಬೇಕು ಅಂತ ನಮ್ಮ ರಾಜ್ಯದ ಅಧ್ಯಕ್ಷರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ.ಸಿ. ಸುಧಾಕರ್ ಸಾಹೇಬರು, ನಮ್ಮ ರಾಜ್ಯದ ಉಪಾಧ್ಯಕ್ಷರುಗಳು ಇವರೆಲ್ಲರ ಆದೇಶದ ಮೇರೆಗೆ ನಾವು ಆ ಕಾರ್ಯಾಗಾರವನ್ನ ಹಮ್ಮಿಕೊಂಡಿದ್ದೇವೆ. ವರ್ಕ್ಶಾಪ್ ಇದು ರಾಜ್ಯದಲ್ಲೇ ಮೊಟ್ಟ ಮೊದಲನೇ ಕಾರ್ಯಾಗಾರ. ಇದನ್ನು ಯಶಸ್ವಿಯಾಗಿ ನಡೆಸಬೇಕು. ಇದಕ್ಕೆ ನಾನು ಪ್ರಯತ್ನ ಮಾಡಿ, ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದ್ದು, ನಾನು ಪ್ರಯತ್ನ ಮಾಡ್ತೀನಿ ಈ ಪಂಚ ಗ್ಯಾರಂಟಿಗಳ ಮಂತ್ರಿಗಳನ್ನೆಲ್ಲ ಕರೆಸಲಿಕ್ಕೆ. ಅದರಲ್ಲೂ ವಿಶೇಷ ರಾಮಲಿಂಗಾರೆಡ್ಡಿ ಬರ್ತೀನಿ ಅಂತಿದ್ದಾರೆ. ಇನ್ನು ಕೆಲವು ಮಂತ್ರಿಗಳು ಬರೋ ಸೂಚನೆ ಇದೆ. ಇದು ಬಹಳ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ಅವರು ನಮಗೆ 2 ಮೀಟಿಂಗ್ ಕರೆದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಏನಿವತ್ತು ಪಂಚ ಗ್ಯಾರಂಟಿಗಳು ಬಹಳಷ್ಟು ಇಡೀ ದೇಶದಲ್ಲೇ ಒಂದು ಮಾದರಿಯಾಗಿದೆ. ನಮಗೆ ಗೊತ್ತಿರುವಂತ ವಿಚಾರ, ಶಕ್ತಿ ಯೋಜನೆಯಡಿಯಲ್ಲಿ ಸುಮಾರು 500 ಕೋಟಿ ಮಹಿಳೆಯರು ಪ್ರವಾಸ ಮಾಡಿ ಉಚಿತವಾಗಿ ಗೋಲ್ಡನ್ ಬುಕ್, ವರ್ಲ್ಡ್ ಗೋಲ್ಡನ್ ಬುಕ್ ಅಲ್ಲಿ ರೆಕಾರ್ಡ್ ಆಗಿದೆ. ಕೇಳಿದ್ದೀವಿ, ನೋಡಿದ್ದೀವಿ. ವರ್ಲ್ಡ್ ಗೋಲ್ಡ್ ಬುಕ್ ಅಲ್ಲಿ ರೆಕಾರ್ಡ್ ಆಗಿ ಇತಿಹಾಸ ಸೃಷ್ಟಿಸಿದೆ. ಅದರಲ್ಲೂ ವಿಶೇಷವಾಗಿ ಗೃಹಲಕ್ಷ್ಮಿ ತಿಂಗಳಿಗೆ 2,000 ರೂಪಾಯಿ ಬರುವಂತ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಪ್ರತಿ ಕುಟುಂಬಕ್ಕೂ 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಸರಬರಾಜು ಮಾಡುವಂತ ವಿಚಾರ ಇರ್ಬೋದು, ಯುವ ನಿಧಿ ಯಾರ್ಯಾರು ಗ್ರಾಜ್ಯುಯೇಟ್ಗಳು ಆಮೇಲಿಂದ ಮಾಸ್ಟರ್ ಡಿಗ್ರಿ ಮಾಡಿರುವಂತವ್ರಿಗೆ 3,000 ರೂಪಾಯಿ ತಿಂಗಳಿಗೆ ಕೊಡುವಂತ ವಿಚಾರ ಇರ್ಬೋದು, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ತಿಂಗಳಿಗೆ ಕೊಡುವಂತ ವಿಚಾರ ಇರ್ಬೋದು. ಇವೆಲ್ಲವೂ ಕೂಡ ಇವತ್ತು ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಮಾದರಿಯಾಗಿ ಯಶಸ್ವಿಯಾಗಿ
ಏನು ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದ್ರಿಂದ ಪೂರ್ವದಲ್ಲಿ ಘೋಷಣೆಯನ್ನ ಮಾಡಿ ಈ 5 ಗ್ಯಾರಂಟಿಗಳನ್ನ ನಾವು ಕರ್ನಾಟಕದಲ್ಲಿ ಜಾರಿಗೆ ತರ್ತೀವಿ ಅಂದಾಗ ವಿರೋಧ ಪಕ್ಷದವರೆಲ್ಲ ನಗಪಾಟಲು ಮಾಡೋದು. ಸಾಧ್ಯವೇ ಇಲ್ಲ, ರಾಜ್ಯ ಸರ್ಕಾರ ದಿವಾಳಿ ಆಗ್ತದೆ, ಆಗೋಯ್ತು ಅಷ್ಟೇ ಕತೆನೆ, ಇದಾಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಹೀನಾಯ ಮಾತುಗಳನ್ನ ಆಡಿದ್ರು, ಬೇಜವಾಬ್ದಾರಿ ಮಾತುಗಳನ್ನ ಆಡಿದ್ರು. ಆದ್ರೆ ನಮ್ಮ ರಾಜ್ಯದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು, ಡಿ.ಕೆ. ಶಿವಕುಮಾರ್ ಅವರು, ಉಪ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು, ಎಲ್ಲ ಮಂತ್ರಿಗಳು, ಇದಕ್ಕೆ ಸಂಬಂಧಪಟ್ಟಂತ ಶಾಸಕರು ಎಲ್ಲರೂ ಕೂಡ ಬಹಳ ಯಶಸ್ವಿಯಾಗಿ ಇದನ್ನ ರಾಜ್ಯದಲ್ಲಿ ಕಾರ್ಯಗತ ಮಾಡಿ ಜಾರಿಗೆ ತರಕ್ಕೆ ಪ್ರಾಮಾಣಿಕವಾಗಿ ನುಡಿದಂತೆ ನಡೆದು ಕಳೆದ 2 ವರ್ಷ 3 ತಿಂಗಳಿಂದ ಕೂಡ ಕಾರ್ಯಕ್ರಮನ ಯಶಸ್ವಿಯಾಗಿ ಜಾರಿಗೆ ತಂದಿದ್ದಾರೆ. ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ, ಯುವ ನಿಧಿ, ಈ ತರ 5 ಯೋಜನೆಗಳನ್ನ ಅನ್ನಭಾಗ್ಯದಲ್ಲಿ ಪ್ರತಿ ವ್ಯಕ್ತಿಗೆ 10 ಕೆಜಿ ಅಕ್ಕಿಯನ್ನ ಕೊಡುವಂತ ವಿಚಾರ ಇರ್ಬೋದು. ಇವೆಲ್ಲ ಕೂಡ ಯಶಸ್ವಿಯಾಗಿ ಇವತ್ತು ಇಡೀ ದೇಶನೇ ಮೆಚ್ತಾ ಇದೆ. ಏನು ನಮ್ಮನ್ನ ಟೀಕೆ ಮಾಡಿದ್ರು ಕೆಲವು ವಿರೋಧ ಪಕ್ಷಗಳವರು, ಟೀಕೆ ಮಾಡಿದ್ರು, ಇದಾಗಲ್ಲ, ಇದು ಸರ್ಕಾರ ಪಾಪರಾಗುತ್ತೆ, ಅದು ಇದನ್ನು ಅವರು ಅಧಿಕಾರ ನಡೆಸಿರುವಂತ ರಾಜ್ಯಗಳಲ್ಲಿ ಕೂಡ ಜಾರಿಗೆ ತಂದಿದ್ದಾರೆ ಈ ಯೋಜನೆ. ಪಕ್ಕದಲ್ಲಿರೋ ಆಂಧ್ರ ಪ್ರದೇಶದಲ್ಲಿ ವಿದ್ಯುತ್ ಶಕ್ತಿ ಯೋಜನೆ, ಸಾರಿಗೆ ವ್ಯವಸ್ಥೆ, ಛತ್ತೀಸ್ಗಢಲ್ಲಿ, ಮಹಾರಾಷ್ಟ್ರದಲ್ಲಿ ಈ ತರ ಅನೇಕ ಬಿಜೆಪಿಯವರು ರಾಜ್ಯಭಾರ ಮಾಡ್ತಿರುವಂತ ಅಧಿಕಾರಕ್ಕಿರುವಂತ ರಾಜ್ಯಗಳಲ್ಲಿ ಕೂಡ ಇದನ್ನ ಕಾಪಿ ಮಾಡಿಕೊಂಡು ಜಾರಿಗೆ ತಂದು ಇವತ್ತು ಜನಸೇವೆಯನ್ನ ಮಾಡಲಿಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮವಾಗಿ ಜಾರಿಗೆ ತಂದವರು. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರ ಅಪ್ಪಣೆ ಮೇರೆಗೆ ಮೀಟಿಂಗ್ ಕರೆದು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಯಾಗಾರ ಮಾಡಬೇಕು, ಯಶಸ್ವಿ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಮಗೆಲ್ಲ ಆದೇಶ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅವತ್ತು 10 ಗಂಟೆಗೆ ಜಿಲ್ಲಾಧಿಕಾರಿಗಳ ಸಿಇಒ ಕಚೇರಿ ಸಭಾಂಗಣದಲ್ಲಿ 10:10ವರೆಗೆ ಸಭೆ ಸೇರಿ ಕೆಲವು ಕಂಪ್ಲೇಂಟ್ಸ್ ಇದೆ. ಯಾವುದ್ರಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿಯಲ್ಲಿ ಅಲ್ಲಿ ಅವ್ರ ಕಂಪ್ಲೇಂಟ್ಸ್ ಇರೋದನ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀವಿ. ಬಂದಂತ ಮಹಿಳೆಯರು ಯಾರು ಫಲಾನುಭವಿಗಳು ವಂಚಿತರಾಗಿದ್ದಾರೆ, ಈ ಯೋಜನೆಗಳಲ್ಲಿ ನನಗೆ ಬರ್ತಾ ಇಲ್ಲ, 8 ತಿಂಗಳಿಂದ ಬರ್ತಿಲ್ಲ, 6 ತಿಂಗಳಿಂದ ಬರ್ತಿಲ್ಲ ಅಂತ ಯಾರು ವಂಚಿತರಾಗಿರ್ತಾರೆ ಅವರೆಲ್ಲರೂ ಕೂಡ ಈ 5 ಯೋಜನೆಗಳಲ್ಲಿ ಯಾವುದೇ ಯೋಜನೆಯಲ್ಲಿ ವಂಚಿತರಾಗಿದ್ರೆ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದ ತಕ್ಷಣ ಅವ್ರಿಗೆಲ್ಲ ಅದನ್ನ ಸರಿಪಡಿಸೋ ಒಂದು ಕಾರ್ಯಕ್ರಮ ಮೊಟ್ಟ ಮೊದಲನೇದಾಗಿ. ಎರಡನೇದಾಗಿ ವಿಶೇಷವಾಗಿ ಯುವ ನಿಧಿ ಕೂಡ ಶೇಕಡ 100ಕ್ಕೆ 98ರಷ್ಟು ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯಾಗಿದೆ. ಶಕ್ತಿ ಯೋಜನೆ 100ಕ್ಕೆ 100ರಷ್ಟು ಯಶಸ್ವಿಯಾಗಿದೆ. ಗೃಹ ಜ್ಯೋತಿ ಕೂಡ 100ಕ್ಕೆ 99% ಯಶಸ್ವಿಯಾಗಿದೆ, ಕಾರ್ಯಗತ ಆಗಿದೆ. ಅನ್ನಭಾಗ್ಯ ಕೂಡ 100ಕ್ಕೆ 99% ಕಾರ್ಯಗತ ಆಗಿದೆ. ನಮಗೆ ಕಡಿಮೆ 96% ಇರುವಂತ ಯುವ ನಿಧಿ, ಆ ಯುವ ನಿಧಿಯನ್ನು ಕೂಡ ನಾವು ಅರ್ಹ ಫಲಾನುಭವಿಗಳಿಗೆ ನಾವು ವಿಶೇಷವಾಗಿ ಇದನ್ನ ತುಂಬಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಕೂಡ ಪ್ರವಾಸ ಮಾಡಿ ಮೊನ್ನೆ ನಮ್ಮ ಮಂಚೇನಹಳ್ಳಿಯಲ್ಲಿ ಕೂಡ ಆಯ್ತು, ಹಿಂದಿನ ವಾರ ಗುಡಿಬಂಡೆಯಲ್ಲಿ ಕೂಡ ತಾಲೂಕುವಾರು ಕೂಡ ನಾವು ಇದನ್ನ ಪ್ರಚಾರ ಮಾಡಿಕೊಂಡು ಅವ್ರದ್ದು ರಿಜಿಸ್ಟ್ರೇಷನ್ ಇರುತ್ತೆ, ಏನ್ ಪ್ರೊಸೀಜರ್ ಇರುತ್ತೆ, 23-24ನೇ ಸಾಲಿನಲ್ಲಿ ಗ್ರಾಜುಯೇಟ್ ಆಗಿರ್ಬೇಕು, 6 ತಿಂಗಳ ಕಾಲ ಎಲ್ಲಿ ಉದ್ಯೋಗ ಇಲ್ಲದೆ ಅಥವಾ ಹೈಯರ್ ಸ್ಟಡೀಸ್ ಹೋಗದೆ ನಿರುದ್ಯೋಗಿ ಆಗಿರ್ಬೇಕು ಅಂತವರು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಅವ್ರಿಗೆ ಬಹಳಷ್ಟು ಕಡೆ ಆಮೇಲೆ ಅದನ್ನ ಈಗಾಗಲೇ ನಡೀತಾ ಇದೆ ಕಾರ್ಯಕ್ರಮ, ನೋಂದಣಿ ಮಾಡಿಕೊಂಡ್ರೆ ಅವ್ರಿಗೆ ಆ ಗ್ರಾಜುಯೇಟು
ಆಮೇಲೆ ಮಾಸ್ಟರ್ ಡಿಗ್ರಿಯವರಿಗೆ 3,000 ರೂಪಾಯಿ ತಿಂಗಳು ಕೊಡುವಂತ ಕಾರ್ಯಕ್ರಮ, 1,500 ಡಿಪ್ಲೊಮಾ ಕೊಡುವಂತ ಕಾರ್ಯಕ್ರಮ ಜಾರಿಗೆ ತರಕ್ಕೆ ಅದು ಫುಲ್ ಆಗಲೇಬೇಕು. ಕನಿಷ್ಠ 199% ಆಗಬೇಕು. ಕೆಲವು ಕಾರಣಾಂತರದಿಂದ ಟೆಕ್ನಿಕಲ್ ಆಗಿ ಅವರು ಅದನ್ನ ಫಲಾನುಭವಿಗಳಿಗೆ ಕಷ್ಟ ಆಗಿರೋದನ್ನ, ತೊಂದರೆಗಳಿರೋದನ್ನ ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅದು ಮಾಡುವಂತ, ಅದು ಕೂಡ ರಿಜಿಸ್ಟ್ರೇಷನ್ ಇರ್ತದೆ. ಹಂಗಾಗಿ ಅದ್ರ ಜೊತೆಗೆ ಜನರಲ್ಲೇ ಅರಿವು ಮೂಡಿಸೋ ಕಾರ್ಯಕ್ರಮ, ಅದಕ್ಕೆ ಬೀದಿ ನಾಟಕ ಟೈಪು, ಆಮೇಲೆ ಕೆಲವರು ಅದ್ರ ಬಗ್ಗೆ ಹೇಳಿಕೆಗಳು, ಫಲಾನುಭವಿಗಳು ನಮ್ಮ ಅನುಭವಗಳು, ಬಹಳಷ್ಟು ಜನ ನಾನು ಬಂದಂತ 2,000 ರೂಪಾಯಿನ ಕೂಡಿಟ್ಕೊಂಡಿದ್ದು ನನ್ನ ಮಗಳಿಗೆ ಲ್ಯಾಪ್ಟಾಪ್ ಕೊಡಿಸಿದ್ದೀನಿ. ನಮ್ಮ ತಾಲೂಕಲ್ಲೇ ಫಲಾನುಭವಿಗಳು ಪ್ರಾಯೋಗಿಕವಾಗಿ ಅವ್ರು ಪಡೆದಿರುವಂತ ಅನುಕೂಲಗಳನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ ಸ್ಟೇಜಲ್ಲಿ. ಅದರ ಒಂದು LED ಹಾಕ್ಬಿಟ್ಟು ಅದ್ರ ಮುಖಾಂತರ ರಾಜ್ಯದಾದ್ಯಂತ ಸುಮಾರು ಇವತ್ತು ಕಳೆದ 23-24ನೇ ಸಾಲಿನಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 52,000 ಕೋಟಿ ಇದಕ್ಕೆ ಮೀಸಲಿಟ್ಟು, ಮೊನ್ನೆ 24-25 ಬಜೆಟ್ ಅಲ್ಲಿ 56,000 ಕೋಟಿಯನ್ನ ಇದಕ್ಕೆ ಬಜೆಟ್ ಅಲ್ಲಿ ಮೀಸಲಿಟ್ಟು 1,00,000 ಹೆಚ್ಚಿನ 1,00,000 ಕೋಟಿಗಿಂತ ಹೆಚ್ಚಿನ ಅನುದಾನವನ್ನ ಈಗಾಗಲೇ ಇದಕ್ಕೆ ವಿನಿಯೋಗಿಸ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಯಾಗಾರನ ಯಶಸ್ವಿಗೊಳಿಸಬೇಕು ಅಂತೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಉನ್ನತ ಶಿಕ್ಷಣ ಸಚಿವರಾದಂಥ MC ಸುಧಾಕರ್ ಸಾಹೇಬರು, ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರಾದ HM ರೇವಣ್ಣನವರು, ಉಪಾಧ್ಯಕ್ಷರಾದ ಸೂರಜ್ ಅವರು, ರಾಮಲಿಂಗಾರೆಡ್ಡಿಯವರು, ಆಮೇಲೆ ರಾಜ್ಯದಲ್ಲಿ 5 ಜನ ಉಪಾಧ್ಯಕ್ಷರಿದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆಗೆ, ಅವರಲ್ಲಿ ಕೂಡ ಅನೇಕ ಜನ ಬರೋರಿದ್ದಾರೆ. ಬೇರೆ ಜಿಲ್ಲೆಗಳ ಉಪಾಧ್ಯಕ್ಷರುಗಳು ಬರೋರಿದ್ದಾರೆ. ಅವರು ಕೂಡ ನಾವು ಇದನ್ನ ಕೆಲವು ಅವರ ಅನುಭವಿಗಳು, ಫಲಾನುಭವಿಗಳ ಅನುಭವದ ಮಾತುಗಳನ್ನ ಅವರು ವೇದಿಕೆಯಲ್ಲಿ ಎಲ್ಲರ ನಾಯಕರ ಜೊತೆ ಅವರು ಅದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಟೇಜ್ ಮೇಲೆ ಯಾರು ಗೆಸ್ಟ್ಗಳು ಕೂತ್ಕೊಳ್ಳೋದು ಬೇಡ, ನಾವೆಲ್ಲರೂ ಕೂಡ ಮುಂದೆ ಪ್ರೇಕ್ಷಕರಾಗಿ ಕೂತ್ಕೊಬೇಕು ಅಂತ ಮಂತ್ರಿಗಳು ಇವರು ರಾಜ್ಯದ ಅಧ್ಯಕ್ಷರು ಆದೇಶ ಮಾಡವ್ರೆ. ಯಾರು ಅದನ್ನ ಶೋಪ್ ಮಾಡ್ತಾರಲ್ಲಿ, ಅದು ಪ್ರಾಯೋಗಿಕ ನಾಟಕ ಇಡ್ಬೋದು, ಅದರದ್ದು ಏನೇ ಇದೆ ಈವೆಂಟ್ಸ್, ಆ ವಿವಿಧ ಈವೆಂಟ್ಗಳ ಮುಖಾಂತರ ಅಲ್ಲಿ ವೇದಿಕೆಯಲ್ಲಿ ತೋರಿಸೋದು, ಫಲಾನುಭವಿಗಳು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದು, ಈ ಒಂದು ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ನಡೀತದೆ.